ಓಕೆನಾ. ಇನ್ನು ಫ್ಯಾನ್ಸ್ ವಾರ್ ಯಾಕೆ ಆಗ್ತಾ ಇದೆ, ಏನ್ ಆಗ್ತಾ ಇದೆ, ಮತ್ತೆ ಇಲ್ಲಿ ದರ್ಶನ್ ಅವ್ರ ಫ್ಯಾನ್ಸು ಅಂತ ನೋಟಿಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮೇಡಮ್ ಅವರೇ. ನಾನು ಇಲ್ಲೇ ನೀವು ಇದನ್ನೇ ಎಲ್ಲಿ ಮೊಬೈಲ್ ಕೊಡಿ, ಓಕೆನಾ. ಇಲ್ಲೇ ಎಷ್ಟು ಯಾರ್ಯಾವ ಮೊನ್ನೆ ಸಂಧ್ಯಾ ನಾಗರಾಜ್ ಅಂತಕ್ಕಂಥ ಒಬ್ರು ಮಹಿಳೆ ಸುದೀಪ್ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮೇಡಮ್ ಅವರೇ, ಅಂದ್ರೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ. ಅಲ್ಲಿ ನೀವು ಕಮೆಂಟ್ ಹಾಕಿರೋದು ನೋಡಿದ್ರೆ ಮಾತೆತ್ತಿದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಹಂಗ್ ಮಾಡಿದ್ರು, ದರ್ಶನ್ ಅವ್ರ ಫ್ಯಾನ್ಸ್ ಹಿಂಗ್ ಮಾಡಿದ್ರು, ದರ್ಶನ್ ಅವ್ರ ಹಂಗೆ, ರಿಯಲ್ ಫ್ಯಾನ್ಸ್ಗಳು ಯಾರು ಕೂಡ ಏನು ಮಾಡೋದಕ್ಕೆ ತಯಾರಿಲ್ಲ. ಇನ್ನು ನೋಡಿ ಇಲ್ಲಿ ಇವೆಲ್ಲ ಭಾಷೆಗಳನ್ನ ಪದ ಬಳಕೆ ಮಾಡುವಂತದ್ದ, ಇದೆಲ್ಲ ಪದ ಬಳಕೆ ಮಾಡುವಂತ ಭಾಷೆಗಳ, ಇದೆಲ್ಲ ಯಾರು ಹಂಗಾದ್ರೆ ನಮ್ ಬಾಸ್ ಹಂಗೆ, ನಮ್ ಬಾಸ್ ಹಿಂಗೆ, ನಮ್ ಬಾಸ್ ಅದು, ನಮ್ ಬಾಸ್ ಇದು ಅಂತ. ನೋಡಿ ಇದು ಇಷ್ಟ ಆಯ್ತಾ. ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಕಮೆಂಟಿನ ಸುರಿಮಳೆ ಇದಾವೆ. ಬರೀ ಮಾತಾಡ್ತಿದ್ರೆ ಒಂದು ಹೆಣ್ಣಿನ ಬಗ್ಗೆ ನಿಂದನೆ ಅಲ್ಲ, ಇಲ್ಲಿ ಒಂದು ಹೆಣ್ಣನ್ನ ಕೆಳಗಡೆ ಬೀಳಿಸ್ತಾ ಇದಾರೆ. ವಾಟ್ ಎವರ್ ಆ ಹೆಣ್ಣು ಏನಾದ್ರೂ ಆಗಿರ್ಲಿ ಮೇಡಮ್ ನವ್ರೆ, ಯಾರ ಬಗ್ಗೆನು ಯಾರು ನೀವು ಮಾಡಿದ್ರೆ ಅವ್ರು ಮಾಡ್ತಾರೆ, ಅವ್ರು ಮಾಡಿದ್ರೆ ನೀವು ಮಾಡ್ತೀರಾ. ಹಂಗೆ ಈಗ ಒಂದು ನೀವುಗಳು ದರ್ಶನ್ ಸರ್ ಫ್ಯಾನ್ಸ್ ಬೇಗ ರಿಯಾಕ್ಟ್ ಮಾಡ್ಬಿಡ್ತೀರಾ ಅಂತ ಅನ್ಸುತ್ತೆ. ಈಗ ನೋಡಿ ಒಂದು ಪಡೆ ಅಂತ ಅಂದ್ರೆ ಅದು ಗುಂಪು ಕೂಡ ಆಗುತ್ತೆ, ಯಾವ್ದು ಬೇರೆ ಗುಂಪು ಇರ್ಬೋದು. ನೀವ್ ಯಾಕೆ ನಿಮ್ಗೆ ಅಂತ ಅನ್ಕೊಂಡು ಇಮಿಡಿಯೇಟ್ ಅವತ್ ಬೆಳಿಗ್ಗೆನೆ ಸುರಿಮಳೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಇದು ಕೌಂಟರ್ ಕೊಟ್ಟಿರೋದು ಅದು ಇದು ಅಂತ ಹೇಳ್ಬಿಟ್ಟು ಒಂದು ವಿಷಯ ಹೇಳ್ತೀನಿ, ಒಂದಷ್ಟು ತಾಳ್ಮೆ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಅದರ್ವೈಸ್ ನಿಮ್ಗೆ ಈಗ ನೀವೇ ಹೇಳ್ತಾ ಇದ್ದೀರಾ ಎಲ್ಲರೂ ನಮ್ಗೆ ದರ್ಶನ್ ಫ್ಯಾನ್ಸ್ ಏನ್ ಮಾಡಿದ್ರು ದರ್ಶನ್ ಫ್ಯಾನ್ಸ್ ಒಂದು ನಿಮ್ಗೂ ತಾಳ್ಮೆ ಕಟ್ಟೆ ಹೊಡೆದೋಗಿದ್ಯಾ ಅಂತ. ಖಂಡಿತವಾಗಿ. ಯಾಕೆಂತಂದ್ರೆ ಏನ್ ತಪ್ಪು ಮಾಡಿದ್ರು ಮಾಡ್ಲಿಲ್ಲ ಅಂದ್ರು ಈಗ ಎಲ್ಲಾ ವಿಚಾರಕ್ಕೂ ದರ್ಶನ್ ಅವ್ರ ಫ್ಯಾನ್ಸೇ ಕಾರಣ ಅಂತ ಅನ್ಬಿಟ್ಟು ನೀವು ಅಂದ್ರೆ ಅದನ್ನ ನೋಟಿಸ್ ಮಾಡೋದಿದೆ ಗೊತ್ತಾ, ಆ ನೋಟಿಸ್ ಮಾಡಿ ಹೇಳೋದಿದೆ ಗೊತ್ತಾ, ಎಷ್ಟು ಅಂತ ತೊಡ್ಕೊಳ್ತಾರೆ. ಆದ್ರೆ ಇವತ್ತಿನವರೆಗೂ ಫ್ಯಾನ್ಸ್ಗಳು ಆ ಒಂದು ವಿಚಾರಕ್ಕೆ ಜಾಸ್ತಿ ಇದನ್ನ ಮಾಡ್ತಾ ಇಲ್ಲ ಮೇಡಮ್. ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ರಿಯಲ್ ಫ್ಯಾನ್ಸ್ಗಳು ಯಾರೇ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಇಂಥ ಕಚಡ ಕೆಲಸಗಳು ಮಾಡೋದಕ್ಕೆ ಮುಂದೆ ಬರಲ್ಲ ಮೇಡಮ್ ನವ್ರೆ. ಅಂದ್ರೆ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಒಂದು ಹೆಣ್ಣನ್ನ ನಿಂದನೆ ಮಾಡುವಂತ ಕೆಲಸ ದರ್ಶನ್ ಅವರು ರಿಯಲ್ ಫ್ಯಾನ್ಸ್ಗಳಾದ್ರೂ ಮಾಡಲ್ಲ, ಸುದೀಪ್ ಅವರ ರಿಯಲ್ ಫ್ಯಾನ್ಸ್ಗಳು ಯಾವುದೇ ಒಬ್ಬ ನಟರ ಫ್ಯಾನ್ಸ್ಗಳು ಕೂಡ ಮಾಡಲ್ಲ, ರಿಯಲ್ ಫ್ಯಾನ್ಸ್ಗಳು. ಇದೆಲ್ಲ ಆಗ್ತಾ ಇರುವಂತದ್ದು ಏನಂತಾರೆ, ತಂದೆ ತಾಯಿಗಳು ಅಚ್ಚುಕಟ್ಟಾಗಿ ಮೊಬೈಲ್ ಕೊಡಿಸಿರ್ತಾರೆ, ಎಜುಕೇಶನ್ ಪರ್ಪಸ್ಗೆ ಅಂತ ಮೊಬೈಲ್ ಕೊಡಿಸಿರ್ತಾರೆ, 1.5 GB 2 GB 3 GB ನೆಟ್ ಸಿಗುತ್ತೆ. ಸೊ ನೆಟ್ ಸಿಕ್ಕದಾಗ ಏನ್ ಮಾಡ್ತಾರೆ, ಅಲ್ಲಿ ಏನಾದ್ರೂ ಆಗ್ಲಿ ನಂದೊಂದು ಬೇಳೆ ಬೇಯಿಸ್ಬೇಕಷ್ಟೇ, ಯಾವ್ದಾದ್ರು ಇರ್ಲಿ ಅಲ್ಲಿ ಕಾಂಟ್ರವರ್ಸಿ. ಈಗ ದರ್ಶನ್ ಅವ್ರದ್ದು ಇರ್ತಾ ದರ್ಶನ್ ಏನ್ ದೊಡ್ಡ ಅದಲ್ಲ ಅಂತ ಅನ್ಬಿಟ್ಟು ಅಲ್ಲೊಂದು ಮೆಸೇಜ್ ಹಾಕಿದ ತಕ್ಷಣ ಇಲ್ಲಿ ದರ್ಶನ್ ಅವ್ರ ರಿಯಲ್ ಫ್ಯಾನ್ಸ್ ಗಳು ಏನ್ ಮಾಡ್ತಾರೆ, ಸುದೀಪ್ ಅವ್ರ ಫ್ಯಾನ್ಸ್ ಅಂತ ಉದ್ವೇಗಕ್ಕೆ ಒಳಗಾಗೋದು ಸರ್ವೇ ಸಾಧಾರಣ. ಅದು ಸುದೀಪ್ ಅವ್ರದ್ದು ಏನಾದ್ರು ಮ್ಯಾಟ್ರ್ ಆಯ್ತಾ, ಅವಾಗ ಸುದೀಪ್ ಅವ್ರಿಗೂ ಹಂಗೆ ದರ್ಶನ್ ಅವ್ರ ಫ್ಯಾನ್ಸ್ ಇವನೇನ್ ದೊಡ್ಡಿದ ಅದ ಅಂತ ಅನ್ಬಿಟ್ಟು ಯಾರೋ ಒಬ್ಬ ಮೆಸೇಜ್ ಹಾಕಿರ್ತಾನೆ. ಆಗ ದರ್ಶನ್ ಅವ್ರ ಫ್ಯಾನ್ಸ್ ಗಳೇ ಹೆಂಗ್ ಮಾಡಿದ್ದಾರೆ ಅಂತ ಇವ್ರು ಅನ್ಕೊಂತಾರೆ, ಸುದೀಪ್ ಅವ್ರ ಫ್ಯಾನ್ಸ್ ಗಳೇ ಮಾಡಿದ್ದಾರೆ ಅಂತ ಇವ್ರು ಅನ್ಕೊಂತಾರೆ. ಸೊ ಅನಕ್ಷರಸ್ಥರು ಅಂತ ಅಲ್ಲ, ಇಲ್ಲೇನಿಲ್ಲ, ಎಜುಕೇಟೆಡ್ಗಳು, ಕ್ರಿಮಿನಲ್ ಮನಸ್ಥಿತಿ ಉಳ್ಳಂತವ್ರೇನೆ ಈ ತರ ಕೆಲಸ ಮಾಡುವಂತದ್ದು, ಕ್ರಿಮಿನಲ್ ಆಗಿ ವರ್ತನೆ ಮಾಡ್ತಕ್ಕಂಥವ್ರೇನೆ ಈ ತರ ಫ್ಯಾನ್ಸ್ ವಾರ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು.